ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಮುಖಂಡರುಗಳಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ನಿನ್ನೆ ಮೊನ್ನೆ ದಿವಸ ನಡೆದಂತ ಘಟನೆ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಿ. ಮಂಡ್ಯ ಜಿಲ್ಲೆ ಈ ಒಳ್ಳೆಯ ರಾಜಕಾರಣಿಗಳಿಗೆ ಜನ್ಮ ಕೊಟ್ಟಂತ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಎಂದೂ ಕೂಡ ಈ ತರ ಅನಾಹುತಗಳು ಸಂಭವಿಸಿರಲಿಲ್ಲ. ಮದ್ದೂರು ತಾಲೂಕಿನಲ್ಲಿ ಕಳೆದ 50 ವರ್ಷಗಳಿಂದ ಮದ್ದೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದಂತ ಎಚ್ ಕೆ ವೀರೇಗೌಡರು ಇರ್ಬೋದು, ಸನ್ಮಾನ್ಯ ದಿವಂಗತ ಎಸ್ ಎಂ ಕೃಷ್ಣ ಅವರು ಇರ್ಬೋದು, ಮಂಚೇಗೌಡರು ಇರ್ಬೋದು, ಸಿದ್ದರಾಜ್ ಅವರು ಇರ್ಬೋದು, ಅಪ್ಪಾಜಿಗೌಡರು ಇರ್ಬೋದು, ಎಡಿ ಬಿಡಿಗೌಡರು ಇರ್ಬೋದು, ಇಲ್ಲಿಂದ ಪರಂಪರೆಯಿಂದ ಬಂದಂತ ಎಲ್ಲ ಶಾಸಕರು ಕೂಡ ಸೌಹಾರ್ದಯುತವಾಗಿ ಈ ತಾಲೂಕಿನಲ್ಲಿ ಇಲ್ಲಿವರೆಗೂ ಕೂಡ ರಾಜಕೀಯ ಮಾಡಿದ್ದಾರೆ. ಇಂತಹ ಒಂದು ದರಿದ್ರ ರಾಜಕಾರಣದ ಪರಿಸ್ಥಿತಿ ಬರ್ತದೆ ಅಂತ ನಾವೆಲ್ಲರೂ ಕೂಡ ಯಾವಾಗಲೂ ಕೂಡ ಊಹಿಸಿರಲಿಲ್ಲ. ನಮ್ಮ ಕಾಲದಲ್ಲಿ ಬರ್ತದೆ ಅಂತ ಊಹಿಸಿರಲಿಲ್ಲ. ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಜನಾಂಗಗಳನ್ನೇ ಎತ್ಕಟ್ಟುವಂತಹದ್ದು, ಜಾತಿಗಳೇ ಬಡಿದುಕೊಂಡು ರಾಜಕೀಯ ಮಾಡುವಂತಹದ್ದು, ಇದೆಲ್ಲವನ್ನು ಸೃಷ್ಟಿ ಮಾಡಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಇದಕ್ಕೆಲ್ಲ ಯಾರು ಕಾರಣ? ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಷ್ಟೆಲ್ಲ ಅನಾಹುತಗಳಿಗೂ ಕೂಡ ಕಾರಣ ಆಗ್ತದೆ. ಮೊನ್ನೆ ನಡೆದಂತ ಘಟನೆಗೆ ಯಾರು ಕಾರಣ? ಹೊರಗಡೆಯಿಂದ ಬಂದಂತವ್ರು ಇಲ್ಲಿ ಸಪೋರ್ಟ್ ಕೊಟ್ಟು ಇಲ್ಲಿಂದ ಇಲ್ಲಿದ್ದಂತ ಮುಸ್ಲಿಮರನ್ನು ಎಕ್ಸ್ಕಟ್ ಮಾಡಿಸಿದ್ದಾರೆ ಅಂತ ವರದಿ ಇದೆ. ಇವಾಗ ಮುಸಲ್ಮಾನರ ಮೇಲೆ 21 ಜನಕ್ಕೆ ಕೇಸ್ ಹಾಕಿದ್ದಾರೆ. ಆದ್ರೆ ಈ 500 ಜನದ ಮೇಲೆ ಯಾರು ಭಾಗವಹಿಸಿದ್ರು ಅವತ್ತಿನ ಇದರಲ್ಲಿ ಪ್ರತಿಭಟನೆಯಲ್ಲಿ ಅವ್ರ ಮೇಲೆ 500 ಜನಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ನಾನು ತಿಳಿದು ಬಂದಿದ್ದೆ. ಇವತ್ತು ಪಾಪ ಇಷ್ಟೆಲ್ಲ ನಾವೆಲ್ಲ ಸೇರಿದ್ದೀವಿ, ನಮ್ಮ ಮೇಲೆಲ್ಲ ಕೇಸ್ ಹಾಕ್ಲಿ. ಇವಾಗ ಎಲ್ಲರೂ ದೇವರಿಗೂ ಚೆನ್ನಾಗಿದ್ದೀವಿ. ಯಾಕಂದ್ರೆ ಇವಾಗೆಲ್ಲ CCTV ಬಂದಿದೆ, ಪೊಲೀಸ್ ವಾಹನಗಳಲ್ಲಿ ಟಿವಿಗಳಲ್ಲಿ ಇಟ್ಕೊಂಡಿದ್ದಾರೆ, ಎಲ್ಲರ ರೆಕಾರ್ಡ್ ಮಾಡ್ಕೊಂಡು ಇವಾಗ ಇಷ್ಟು ಜನರ ಮೇಲೆ ಇವಾಗ ಭಾಗವಹಿಸಿದ್ದಾರೆ, ಎಲ್ಲರ ಮೇಲೂ ಕೂಡ ಕೇಸ್ ಹಾಕಲಿ. ಅದರಿಂದ ನಾವು ಮುಂದಿನ ದಿವಸಗಳಲ್ಲಿ ಹೋರಾಟ ಮಾಡಬೇಕಾಗಿರುವಂತದ್ದು, ಸಾಮಾನ್ಯ ಜನರು ಯಾರು ಬಂದು ನಮ್ಮ ಹಿಂದೂ ಕಾರ್ಯಕರ್ತರು ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮಗೆಲ್ಲ ಬೆಂಬಲವನ್ನು ಸೂಚಿಸಿದವರು, ಅವರ ಬೆಂಬಲಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ. ಒಂದು ಕೇಸ್ ಹಾಕಿದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು. ಅವ್ರಿಗೆಲ್ಲ ಬೆಂಬಲ ಕೊಡೋರು ಯಾರು? ಎಷ್ಟೋ ಜನ ಕೂಲಿಕಾರರು ಸಂಪಾದನೆ ಇಲ್ಲ ಅಂತ ಅವರೆಲ್ಲ ಭಾಗವಹಿಸಿದ್ದೀರಿ. ಇವತ್ತಿನ ದಿವಸ ಶ್ರೀಮಂತರು ಬಂದು ಭಾಗವಹಿಸಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ. ನಿಮ್ಮ ಬೆಂಬಲಕ್ಕೆ ನಿಲ್ಬೇಕಾದವರು ಯಾರು? ನಾವು ನಿಲ್ಬೇಕಾಗಿದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ನಿಮ್ ಜೊತೆ ಶಾಶ್ವತವಾಗಿ ಇರ್ತೀವಿ, ನಿಮ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ಸಚಿವರು ಬಂದಿದ್ದಾರೆ, ಬಹಳ ಸಂತೋಷ. ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯಲ್ಲೇ ವಿಶೇಷ ಎಲ್ಲರೂ ಕೂಡ ನಮಗೆ ಪಕ್ಷಭೇದ ಇಲ್ಲ. ಇವತ್ತಿನ ದಿವಸ ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ವಿಚಾರದಲ್ಲಿ. ಅದರಿಂದ ತಾವ್ಯಾರು ಕೂಡ ಇದು ಮಾಡಬಾರ್ದು. ಇವತ್ತು ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ಮಾತನಾಡಿದ್ವಿ, ಅವರು ಕೂಡ ಇನ್ನೊಂದು 3-4 ದಿವಸ ಬರ್ತಾರೆ. ಬಂದಾಗ ಮದ್ದೂರು ಪಟ್ಟಣಕ್ಕೆ 3-4 ದಿವಸದಲ್ಲಿ ನಾನು ಮದ್ದೂರು ಬರ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅವರು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಂದು ಶಾಂತಿ ಯಾತ್ರೆ ಅಥವಾ ಇನ್ನೊಂದು ಯಾತ್ರೆಯನ್ನು ಮದ್ದೂರು ಪಟ್ಟಣದಲ್ಲಿ ಮಾಡ್ತೀವಿ. ಮಂಡ್ಯ ಜಿಲ್ಲೆ ಎಲ್ಲಾ ಜನರು ಕೂಡ ಎಲ್ಲ ಪಕ್ಷದವರನ್ನು ಕೂಡ ಸೇರಿಸಿಕೊಂಡು ಒಂದು ಶಾಂತಿ ಯಾತ್ರೆಯನ್ನು ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಕೂಡ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಯಾವುದೇ ಒಂದು ಹಿತಕರ ಘಟನೆ ನಡೆದಾಗೆ ಶಾಂತಿಯುತವಾಗಿ ನಾವು ಹೋರಾಟ ಮಾಡೋಣ. ನಾವು ಹೋರಾಟ ಯಾವಾಗಲೂ ಶಾಂತಿಯುತವಾಗಿರ್ಬೇಕು, ಗಾಂಧಿ ಮಾರ್ಗದಲ್ಲಿ ಇರಬೇಕು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿ ಎಲ್ಲರಿಗೂ ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬಿದ್ದೀರಾ. ಇಂದು ಸಂಘಟನೆ ಬಲಪಡಿಸುವಂತ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೂ ಕೂಡ ನನ್ನ ಗಣಪತಿ ವಿಸರ್ಜನೆ ಇದೆ. ಗಣಪತಿ ವಿಸರ್ಜನೆ ಆಗುವವರೆಗೂ ಕೂಡ ತಾವೆಲ್ಲರೂ ಶಾಂತಿಯುತವಾಗಿ ಭಾಗವಹಿಸಿ
ಈ ನಮ್ಮ ಗಣಪತಿಯನ್ನ, ಯಾಕಂದ್ರೆ ನಮ್ಮ ಮೂಲ ದೇವರು, ನಾವು ಮೊದಲು ಯಾವುದೇ ಒಂದು ಪೂಜೆ ಪುರಸ್ಕಾರ ಮಾಡಬೇಕು ಅಂತ ಅದನ್ನು ಒಂದು ಹೋಮ ಹವನ ಮಾಡಬೇಕು ಅಂತ ಹೇಳಿದ್ರೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅವನನ್ನ ಪೂಜೆ ಮಾಡಿ ಯಾವುದೇ ವಿಘ್ನಗಳಿಲ್ಲದಂತೆ ಎಲ್ಲವೂ ಕೂಡ ಸುಸಂತಗತವಾಗಿ ನೆರವೇರುವಂತೆ ಆಶೀರ್ವಾದ ಮಾಡುವಂತ ಒಂದು ಬೇಡಿ ನಾವು ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡ್ತೀವಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಗಣಪತಿಗಳ ವಿಸರ್ಜನೆ ಆಗುವವರೆಗೂ ಕೂಡ ತಾವೆಲ್ಲರೂ ಇದ್ದು ಭಾಗವಹಿಸಿ ಸೌಹಾರ್ದಯುತ ಒಂದು ವಾತಾವರಣದಲ್ಲಿ, ಅಂದ್ರೆ ಯಾವುದೇ ಘಟನೆಗೆ ಅವಕಾಶ ಕೊಡದಾಗೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ, ಇನ್ನು ಮಾತನಾಡುವಂತವ್ರು ಬೇಕಾದಷ್ಟಿದ್ದಾರೆ. ನಮ್ಮ ಅಶ್ವತ್ಥನಾರಾಯಣ ಅವರು ನಿಮ್ಮನ್ನು ಕುರಿತು ಮಾತನಾಡುವಂತವರಿದ್ದಾರೆ, ಇನ್ನು ನಮ್ಮ ಸುರೇಶ್ ಗೌಡರು ಮಾತನಾಡುವಂತಿದ್ದಾರೆ, ಎಲ್ಲರಿಗೂ ಕೂಡ ನಮ್ಮ ಎಮ್ಎಲ್ಎಗಳಿದ್ದಾರೆ. ನಮಗೆಲ್ಲ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ.